ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 43ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತ ತಿಳ್ಕೊಂಡು ಕಾಮವನ್ನ ಕೊಲ್ಲು ಅಂತ ಹೇಳಿದನಲ್ಲ, ಅದನ್ನೇ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾಕೆ ಆ ರೀತಿ ಹೇಳಿದ್ದಾರೆ ಅಂತೆಲ್ಲ ತಿಳ್ಕೊಂಡ್ವಿ. ಇನ್ನೊಂದ್ಸರಿ ನಾವು ರಿವೈಸ್ ಮಾಡ್ಕೊಂಡ್ಬಿಡೋಣ. ಏನು ಅಂತಂದ್ರೆ, ಬುದ್ಧಿಗಿಂತ ಆತ್ಮ ಅನ್ನೋದು ತುಂಬಾ ಸೂಕ್ಷ್ಮವಾಗಿದೆ, ಬಲಶಾಲಿಯಾಗಿದೆ. ನಾವೆಲ್ಲ ಆತ್ಮ ಅನ್ನೋದು ಏನು ಅಥವಾ ನಾನೇ ಆತ್ಮ ಅನ್ನೋದನ್ನ ಮರ್ತಿರೋದು, ಆ ಆತ್ಮದ ಸ್ವರೂಪ ಏನು ಅನ್ನೋದನ್ನ ಮರ್ತಿರೋ ಕಾರಣದಿಂದ. ಯಾಕೆ ಇದು ಮರ್ತೋಗಿದೀವಿ ಅಂತಂದ್ರೆ, ನಮಗೆ ಅಜ್ಞಾನ ಕವಿದಿರೋದ್ರಿಂದ. ಯಾವಾಗ ಜ್ಞಾನವನ್ನ ತಿಳ್ಕೊಳ್ತಾ ಹೋಗ್ತೀವೋ ಆಗ ನಮ್ಮ ಅಜ್ಞಾನವೆಲ್ಲ ದೂರ ಆಗ್ತಾ ನಾವ್ ಏನು ಅನ್ನೋದು ನಮಗೆ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈ ಕಾಮವನ್ನ ಜಯಿಸೋದಕ್ಕಿರುವಂತ ಉಪಾಯ ಏನು ಅಂತಂದ್ರೆ, ನಾವು ಆತ್ಮದ ಸ್ವರೂಪವನ್ನ ತಿಳ್ಕೊಳ್ಳೋದೇ ಇದಕ್ಕಿರುವಂತ ಉಪಾಯ. ಆತ್ಮತತ್ವ ಅನ್ನೋದು ತುಂಬಾ ಗೂಢವಾಗಿದೆ. ಇದು ಮಹಾಪುರುಷರಿಂದ ನಾವು ಕೇಳಿದಾಗ ಎಲ್ಲರಿಗೂ ಅದು ಅರ್ಥ ಆಗ್ಬಿಡೋದಿಲ್ಲ. ಯಾರು ಸೂಕ್ಷ್ಮದರ್ಶಿಯಾಗಿರ್ತಾನೋ ಅಂಥ ಮನುಷ್ಯನಿಗೆ ಮಾತ್ರ ಈ ಆತ್ಮ ಅನ್ನೋದು ಇದೆ. ಅದು ಹೇಗೆ ಅರ್ಥ ಮಾಡ್ಕೋಬೇಕು, ಅದು ತುಂಬಾ ಸೂಕ್ಷ್ಮವಾದಂತಹ ಬುದ್ಧಿ, ತೀಕ್ಷ್ಣವಾದಂತಹ ಬುದ್ಧಿ ಇರೋರಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆತ್ಮಾನಂ ಇದರ ಅರ್ಥ ಮನಸ್ಸು, ಮತ್ತೆ ಆತ್ಮನ ಅಂತ ಹೇಳಿದಾರಲ್ಲ, ಅದರ ಅರ್ಥ ಬುದ್ಧಿ ಅಂತ ಯಾವ ಕಾರಣದಿಂದ ಇಲ್ಲಿ ಹೇಳಿರೋದು? ಆತ್ಮಾನಂ ಅನ್ನೋದನ್ನ ಬುದ್ಧಿ ಅಂತ ಯಾಕೆ ತಿಳ್ಕೊಬಾರ್ದು ನಾವು? ಆತ್ಮಾನಂ ಅಂದ್ರೆ ಮನಸ್ಸು, ಆತ್ಮನ ಅಂತಂದ್ರೆ ಬುದ್ಧಿ ಅಂತಾನೆ ಯಾಕೆ ತಿಳ್ಕೊಬೇಕು ನಾವು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬುದ್ಧಿಯ ಮೂಲಕ ನೀನು ಮನಸ್ಸನ್ನ ವಶಪಡಿಸ್ಕೊ ಅಂತ ಹೇಳಿದಾರಲ್ಲ, ಇಲ್ಲಿ ಯಾಕೆ ಬುದ್ಧಿಯ ಮೂಲಕನೇ ಮನಸ್ಸನ್ನ ವಶಪಡಿಸ್ಕೊ ಅಂತ ಹೇಳ್ತಾ ಇರೋದು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಮತ್ತೆ ಜೀವ ಇವೆಲ್ಲದರ ವಾಚಕವಾಗಿ ಆತ್ಮನೇ ಆಗಿದ್ದಾನೆ. ಅಂದ್ರೆ ಆತ್ಮ ಅಂತಂದಾಗ ಶರೀರಕ್ಕೂ ಅಂತಾರೆ, ಇಂದ್ರಿಯಗಳಿಗೂ ಅಂತಾರೆ, ಮನಸ್ಸಿಗೂ ಅಂತಾರೆ, ಬುದ್ಧಿಗೂ ಅಂತಾರೆ, ಮತ್ತೆ ಜೀವನಿಗೂ ಕೂಡ ಆತ್ಮ ಅಂತಾನೆ ಹೇಳ್ತಾರೆ. ಅದರಲ್ಲಿ ಮೊಟ್ಟ ಮೊದಲು ಇವಾಗ ಇಂದ್ರಿಯಗಳನ್ನ ವಶ ಮಾಡ್ಕೋ ಅಂತನ್ಬಿಟ್ಟು 41ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಈಗ ನಾವು 43ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಇದರ ಹಿಂದೆ 41ನೇ ಶ್ಲೋಕದಲ್ಲಿ ಯಾವ ಶ್ಲೋಕ? ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಅದರಲ್ಲಿ ಏನು ಹೇಳಿದಾನೆ ಭಗವಂತ? ನೀನು ಮೊದಲು ಇಂದ್ರಿಯಗಳನ್ನು ವಶಪಡಿಸ್ಕೊಂಡು ಈ ಜ್ಞಾನ ಮತ್ತೆ ವಿಜ್ಞಾನವನ್ನ ನಾಶಪಡಿಸುವಂತಹ ಆ ಮಹಾಪಾಪಿಯಾದಂತಹ ಕಾಮವನ್ನ ನೀನು ಬಲವಂತವಾಗಿ ನೀನು ಕೊಂದು ಬಿಡು ಅಂತ ಭಗವಂತ ಹೇಳಿದಾನಲ್ಲಿ. ಅಂದ್ರೆ ಏನು? ಮೊದಲು ನೀನು ಇಂದ್ರಿಯಗಳನ್ನ ವಶ ಮಾಡ್ಕೋ ಅಂತ ಅಂದ್ಬಿಟ್ಟು ಅದರಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಇಂದ್ರಿಯಗಳ ಬಗ್ಗೆ ಅಲ್ಲ, ಇಂದ್ರಿಯಗಳ ಬಗ್ಗೆ ಹೇಳಾಗೋಯ್ತು ಅವನು. ಇಂದ್ರಿಯಗಳನ್ನ ಮೊದಲು ನೀನು ವಶ ಮಾಡ್ಕೋ ಅಂತ ಅಂದ್ಬಿಟ್ಟು. ಸೊ ಈ ಶರೀರ ಅನ್ನೋದು ಇಂದ್ರಿಯದ ಅಂತರ್ಗತದಲ್ಲಿ ಬಂದ್ ಹೋಯ್ತು. ಅಂದ್ರೆ ಏನು? ಈ ಶರೀರ ಅಂದ್ರೇನೆ ಇಂದ್ರಿಯಗಳೆಲ್ಲ ಇರೋದು ಅಂತ ಅರ್ಥ ಅಲ್ವಾ? ಈ ಶರೀರದಲ್ಲೇ ತಾನೇ ಇಂದ್ರಿಯಗಳಿರೋದು. ಸೊ ಇಂದ್ರಿಯ ಅಥವಾ ಶರೀರ ಅದೆರಡು ಒಂದರಲ್ಲೇ ಬಂದ್ ಹೋಯ್ತು. ಈಗ ಇದನ್ನ ವಶ ಮಾಡ್ಕೊಳ್ಳೋನ್ ಯಾರು? ಯಾರಿಗೆ ಹೇಳ್ತಾ ಇರೋದು ಇದನ್ನೆಲ್ಲ? ಜೀವಾತ್ಮನಿಗೆ ಹೇಳ್ತಾ ಇರೋದು. ಜೀವಾತ್ಮ ಸ್ವತಃ ವಶ ಮಾಡಿಕೊಳ್ಳುವಂಥವನು. ಸೊ ಇಲ್ಲಿ ಶರೀರ ಮತ್ತೆ ಇಂದ್ರಿಯಗಳು ಮತ್ತೆ ಜೀವಾತ್ಮ 3 ಹೋಯ್ತು. ಈಗ ಉಳಿದಿರೋದು ಯಾವುದು? ಮನಸ್ಸು ಮತ್ತೆ ಬುದ್ಧಿ. ಈ ವಿಷಯದ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು. ಸ್ವಲ್ಪ ಗಮನ ಕೊಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಈಗ ಇಂದ್ರಿಯಗಳು ಅಂತಂದಾಗ ಶರೀರ ಕೂಡ ಅದರಲ್ಲೇ ಬಂದ್ಬಿಡುತ್ತೆ. ಈ ಇಂದ್ರಿಯಗಳೆಲ್ಲ ಸೇರ್ತಾನೆ ಶರೀರ ಆಗಿರೋದು. ಸೊ ಶರೀರ ಮತ್ತೆ ಇಂದ್ರಿಯ ಎರಡು ಒಂದರಲ್ಲೇ ಬಂದ್ಬಿಡತ್ತೆ. ಇನ್ನ ಇದನ್ನೆಲ್ಲ ಕಂಟ್ರೋಲ್ ಮಾಡೋನು ಯಾರು? ಕಂಟ್ರೋಲ್ ಮಾಡ್ಕೊಳ್ಳೋನು ಯಾರು? ಯಾರಿಗೆ ಹೇಳ್ತಾ ಇರೋದು ಇದೆಲ್ಲ ಅಂತಂದ್ರೆ ಜೀವಾತ್ಮನಿಗೆ. ಆ ಜೀವಾತ್ಮನೇ ಸ್ವತಃ ಇದನ್ನೆಲ್ಲ ವಶಪಡಿಸ್ಕೊಳ್ಳುವಂಥವನು. ಈಗ 3 ಹೊರಟೋಯ್ತು, ಇನ್ನೆರಡು ಉಳಿದಿದೆ. ಒಂದು ಮನಸ್ಸು, ಇನ್ನೊಂದು ಬುದ್ಧಿ. ಸೊ ಬುದ್ಧಿಯನ್ನ ಮನಸ್ಸಿಗಿಂತ ಬಲಿಷ್ಠ ಅಂತ ಹೇಳಿದ್ದಾರೆ.
ಅದಕ್ಕೋಸ್ಕರನೇ ಯಾವುದು ಬಲಿಷ್ಠವಾಗಿರುತ್ತೋ ಅದರ ಮೂಲಕ ಅದಕ್ಕಿಂತ ಕೆಳಮಟ್ಟದಲ್ಲಿರೋದನ್ನ ನಾವು ವಶಪಡಿಸ್ಕೊಳ್ಬೇಕಲ್ವಾ? ಸೊ ಅದಕ್ಕೆ ಬುದ್ಧಿ ಮನಸ್ಸಿಗಿಂತ ಬಲಿಷ್ಠವಾಗಿರೋದ್ರಿಂದ ಅದರ ಮೂಲಕ ಮನಸ್ಸನ್ನ ವಶ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರನೇ ಇಲ್ಲಿ ಆತ್ಮಾನಂ ಇದರ ಅರ್ಥ ಮನಸ್ಸು, ಮತ್ತೆ ಆತ್ಮನ ಅಂತಂದ್ರೆ ಇದರ ಅರ್ಥ ಬುದ್ಧಿ ಅನ್ನೋದನ್ನ ಇಲ್ಲಿ ಹೇಳಿರುವಂಥದ್ದು. ಆತ್ಮನ ಅಂತಂದ್ರೆ ಏನು? ಆತ್ಮದ ಮೂಲಕ ಅಂದ್ರೆ ಇಲ್ಲಿ ಬುದ್ಧಿಯನ್ನ ಆತ್ಮ ಅಂತ ಕರೆದಿದ್ದಾರೆ. ಆತ್ಮಾನಂ ಅಂತಂದ್ರೆ ಅದನ್ನ ಅಂತಂದ್ರೆ ಇಲ್ಲಿ ಮನಸ್ಸನ್ನ ಅಂತ ಹೇಳಿದ್ದಾರೆ. ಇಲ್ಲಿ ಇವ್ರು ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು ಏನು ಅಂತಂದ್ರೆ, ಆತ್ಮನ ಅನ್ನೋ ಕಡೆ ಇವರು ಬುದ್ಧಿಯ ಮೂಲಕ ಅಂತಿದೆಯಲ್ಲ, ಅದರಲ್ಲಿ ಮನಸ್ಸಿನ ಮೂಲಕ ಅಥವಾ ಇಂದ್ರಿಯದ ಮೂಲಕ ಅಂತೆಲ್ಲ ನಾವು ಅರ್ಥ ಮಾಡ್ಕೋಬೋದಲ್ವಾ? ಯಾಕಿಲ್ಲಿ ಬುದ್ಧಿಯ ಮೂಲಕನೇ ಮನಸ್ಸನ್ನ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಸೊ ಇಂದ್ರಿಯ ಮತ್ತೆ ಶರೀರದ ಬಗ್ಗೆ ಹಿಂದೆನೆ ಹೇಳಾಯ್ತು. ಮೊಟ್ಟ ಮೊದಲು ನೀನು ಇಂದ್ರಿಯಗಳನ್ನ ವಶ ಮಾಡ್ಕೋ ಅಂತನ್ಬಿಟ್ಟು, ಆಮೇಲೆ ಬುದ್ಧಿಯ ಮೂಲಕ ನೀನು ಮನಸ್ಸನ್ನ ವಶಪಡಿಸ್ಕೋ ಅಂತ ಹೇಳ್ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ಮಾಡ್ಬೇಕಾಗಿರೋದು ಯಾರು ಅಂತಂದ್ರೆ ಜೀವಾತ್ಮ. ಸೊ ಜೀವಾತ್ಮ ಇದನ್ನೆಲ್ಲ ಮಾಡಬೇಕು. ಮೊದಲು ನಾವು ಇಂದ್ರಿಯವನ್ನ ನಿಗ್ರಹಣೆ ಮಾಡೋದನ್ನ ಕಲಿಬೇಕು. ಅದನ್ನೇ ನಮಗೆ ಸಾಧನೆ ಭಕ್ತಿಯಲ್ಲಿ ಹೇಳ್ಕೊಡೋದು. ನಮ್ಮ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ಸಾಧನ ಭಕ್ತಿಯಲ್ಲಿ ಹೇಳ್ಕೊಡ್ತಾರೆ ನಮಗೆ ಗುರುಗಳು ಅಲ್ವಾ? ಮೊದಲು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ಎದೊಳ್ಬೇಕು. ಅಂದ್ರೆ ಆ ನಿದ್ರೆ ಅನ್ನುವಂಥದ್ದನ್ನ ನಾವು ಬಿಡಬೇಕು. ನಮ್ಮ ಶರೀರವನ್ನ ಕಂಟ್ರೋಲ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಒಂದೊಂದು ನಮಗೆ ನಿಯಮಗಳನ್ನ ಕೊಡ್ತಾರೆ. ಊಟ ಮಾಡ್ಬೇಕಾದ್ರೆ ಭಗವಂತನನ್ನ ನೆನೆಸ್ಕೊಂಡು ಅವನಿಗೋಸ್ಕರ ಮೊದಲು ಅದನ್ನ ಪ್ರಿಪೇರ್ ಮಾಡಿ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಆಮೇಲೆ ಅದನ್ನ ನಾವು ತಗೊಳ್ಬೇಕು. ಆಮೇಲೆ ಅದರಲ್ಲಿ ಇಂಥದ್ದನ್ನ ತಿನ್ನಬಾರ್ದು, ಇಂಥದ್ದನ್ನ ತಿನ್ಬೇಕು. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಈ ಮೂಲಕ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ನಮ್ಮ ಬುದ್ಧಿ ಬೆಳಿಬೇಕು. ಅಂದ್ರೆ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠವಾಗಿರೋದ್ರಿಂದ ನಮ್ಮ ಬುದ್ಧಿಯನ್ನ ಶಾರ್ಪ್ ಮಾಡ್ಕೋಬೇಕು. ಅದಕ್ಕೆ ತಿಳುವಳಿಕೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸತ್ಸಂಗಗಳು ಇಂಥದ್ರಲ್ಲೆಲ್ಲ ನಾವು ಭಾಗಿಯಾಗಿ ಧರ್ಮ ಗ್ರಂಥಗಳನ್ನ ಓದ್ತಾ ಇದ್ದಾಗ ಅದರಿಂದ ನಮಗೆ ಬೇಕಾದಷ್ಟು ವಿಚಾರಗಳು ಗೊತ್ತಾಗತ್ತೆ. ಆಗ ಹೇಗೆ ನಾವು ಮನಸ್ಸನ್ನ ಕಂಟ್ರೋಲ್ ಮಾಡೋದು ಅನ್ನೋದೆಲ್ಲ ನಮಗೆ ಗೊತ್ತಾಗತ್ತೆ ಅಲ್ವಾ? ಈಗ ನಾವು ಇದು ಓದ್ತಾ ಇರೋದ್ರಿಂದ ತಾನೇ ನಮಗೆ ಗೊತ್ತಾಗ್ತಾ ಇರೋದು ಈ ವಿಷಯಗಳೆಲ್ಲನೂ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಕರ್ಕೊಂಡು ಹೋಗ್ತಾರೆ ಸಾಧನ ಭಕ್ತಿಯಿಂದ. ಆಮೇಲೆ ಸ್ವಲ್ಪ ಸ್ವಲ್ಪ ಮುಂದುವರಿತಾ ನಾವು ಒಂದು ಉನ್ನತವಾದಂಥ ಒಂದು ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು ಮಾಡ್ತಾ 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 ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಜೀವಾತ್ಮ. ಅವನೇ ಇದನ್ನೆಲ್ಲ ವಶಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ ನಾವು ಮನಸ್ಸನ್ನ ಬುದ್ಧಿಯಿಂದ ನಾವು ಅದನ್ನ ವಶಪಡಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಒಂದೊಂದು ವಿಚಾರಗಳನ್ನು ಕೂಡ ಬಿಡಿಸಿ ಬಿಡಿಸಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ನಮಗೆ ಒಂದಷ್ಟರ ಮಟ್ಟಿಗೆ ಗೊತ್ತಾಗಿದೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಆತ್ಮ. ಅದರಲ್ಲೇ ಎಲ್ಲ ಶಕ್ತಿ ಎಲ್ಲ ಇರುವಂಥದ್ದು ಸೂಕ್ಷ್ಮವಾಗಿದೆ. ನಮ್ಮ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿದೆ. ಆದರೆ ಎಲ್ಲಕ್ಕಿಂತ ಬಲಶಾಲಿ ಆಗಿರುವಂಥದ್ದು ಅದೇನೆ. ಅದರಿಂದನೇ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು. ಆದರೆ ನಮಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ನಾನು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಂದ್ರೆ ಎಂಥ ಒಂದು ನಗು ಬರುವಂಥ ವಿಷಯ ಅಂತ ನಮ್ಗೆ ಅನ್ಸುತ್ತಲ್ವಾ? ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂದ್ರೆ ನಾವಿವಾಗ ಹುಚ್ಚರ ಹಾಗಿದ್ದೀವಿ, ಅಂದ್ರೆ ಅಜ್ಞಾನದಲ್ಲಿ ಇದ್ದೀವಿ. ಅದರಿಂದ ನಮಗೆ ಈ ರೀತಿ ಎಲ್ಲ ಅನ್ಸೋದು. ಅದಕ್ಕೋಸ್ಕರನೇ ಭಗವದ್ಗೀತೆಯ ಮೂಲಕ ನಾವು ಜ್ಞಾನವನ್ನ ಪಡಿತಾ ಇದ್ದೀವಿ. ಪಡಿತಾ 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 ನಮ್ಮಲ್ಲಿರುವಂಥ ಅಜ್ಞಾನ ಸ್ವಲ್ಪ ಸ್ವಲ್ಪನೇ ದೂರ ಆಗ್ತಾ ಹೋಗುತ್ತೆ. ಆಮೇಲೆ ನಮಗೆ ನಾನು ಯಾರು, ನನ್ನ ಸ್ವರೂಪ ಏನು ಅನ್ನೋದು ಗೊತ್ತಾಗತ್ತೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.